ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ಗುರುವಾರ ಹಬ್ಬದ ಶುಭಾಶಯಗಳು. ರಾಯರು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಆ್ಯಸ್ ಯೂಶುವಲ್ ಅಂತ ಹೇಳ್ತಾ, ಸೊ ಏನಪ್ಪ ವಿಷಯ ಏನು ಅಂತ ಅಂದರೆ, ಸೋಕಾಲ್ಡ್ ಪ್ರಿಯಾಂಕಾ ಖರ್ಗೆ ಅವರ ಅಪ್ಪ ದೊಡ್ಡ ಖರ್ಗೆ 8 ಸಲ ಗೆದ್ದು 2 ಸಲ MP ಆಗಿ ಕೇಂದ್ರದ ಮಂತ್ರಿ, ರಾಜ್ಯದ ಮಂತ್ರಿ, ಆ್ಯಂಡ್ ದೆನ್ 2 ಬಾರಿ ಸೋತಿ 1 ಬಾರಿ ರಾಜ್ಯಸಭೆಗೆ ಹೋಗಿ ವಿರೋಧ ಪಕ್ಷದ ನಾಯಕನೂ ಆಗಿ ಎಲ್ಲವನ್ನು ಮಾಡಿದಂಥ ಒಬ್ಬ ಅಯೋಗ್ಯ ದಲಿತ ನಾಯಕ ಅಂತಲೇ ಹೇಳ್ಬೋದು. ಅವನಿಂದ ಮತ್ತೆ ನಾಲ್ಗೆ ಹರಿಬಿಟ್ಟಿದ್ದಾರೆ. ಏನು ವಿಷಯ ಅಂದರೆ ಸ್ನೇಹಿತರೆ ಇಷ್ಟೇ, ಸೋಕಾಲ್ಡ್ ಖರ್ಗೆ ಅಲಿಯಾಸ್ ದೊಡ್ಡ ಖರ್ಗೆ ಅಲಿಯಾಸ್ ಒಬ್ಬ ಅಯೋಗ್ಯ ದಲಿತ ನಾಯಕ ಅಂತಲೇ ಹೇಳ್ಬೋದು. ದಲಿತರಿಗೆಲ್ಲ ಟೋಪಿ ಹಾಕೊಂಡು ಬಂದಿರತಕ್ಕಂಥ ಒಬ್ಬ ಮಲ್ಲಿಕಾರ್ಜುನ ಖರ್ಗೆ ಅಲಿಯಾಸ್ ಚಿಕ್ಕ ಖರ್ಗೆ ಅವ್ರ ಅಪ್ಪಾಜಿ ದೊಡ್ಡ ಖರ್ಗೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಏನಪ್ಪ ಅಂದರೆ, ಮೋದಿ ಒಬ್ಬ ಭಯೋತ್ಪಾದಕ ಅಂತ. ಹೌದಪ್ಪ, ಮೋದಿ ಒಬ್ಬ ಭಯೋತ್ಪಾದಕರಿಗೆ ಭಯೋತ್ಪಾದಕ ಹೌದು, ಓಡಿಸಿದ್ದಾರೆ. ಅದಕ್ಕೆ ಸಿಂಧೂರದಲ್ಲಿ ನಮಗೆ ಅಷ್ಟು ದೊಡ್ಡ ಜಯ. ಪೆಹಲ್ಗಾಮ್ ಅಟ್ಯಾಕ್ ಆದಾಗ್ಲೂ ಭಾರತವನ್ನು ಭಯೋತ್ಪಾದಕರ ರೀತಿಯಲ್ಲಿ ಉತ್ತರನ ಕೊಟ್ಟಿದ್ದಾರೆ. ಅಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಿಮ್ಮ ಯೋಗ್ಯತೆಗೆ ಅಷ್ಟು ದಡಿಯ ದೇಹ ಹಿಡ್ಕೊಂಡು ಇಂಥ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ವಾ? ನಿಮ್ಮ ಸರ್ಕಾರ ಇದ್ದಾಗ 169 ಜನನೋ 199 ಜನನೋ ಅದು ಗೊತ್ತಿಲ್ಲ. ಸೊ ಮುಂಬೈ ಅಟ್ಯಾಕಲ್ಲಿ ಆಯಿತು. ತದನಂತರದಲ್ಲಿ ಸರಣಿ ಟೆರರಿಸ್ಟ್ ಅಟ್ಯಾಕ್ಗಳು ಜಮ್ಮು ಕಾಶ್ಮೀರಲ್ಲಾಗಿದೆ. ಅಂಥವ್ರಿಗೆ ನೀವು ಭಯೋತ್ಪಾದಕರು ಅಂತ ಹೇಳೋದು ಓಕೆ, ಆದರೆ ಒಬ್ಬ ಪ್ರಧಾನಮಂತ್ರಿಗೆ ನೀನು ಭಯೋತ್ಪಾದಕ ಅಂತ ಹೇಳ್ತೀಯಲ್ಲ, ನೀನೆಂಥ ದೊಡ್ಡ ಭಯೋತ್ಪಾದಕ ಮನಸ್ಥಿತಿ ಇರೋರೆ ಭಯೋತ್ಪಾದಕರ ಬಗ್ಗೆ ಮಾತಾಡೋದು. ಯಾಕೆಂದರೆ ನೀವೊಂಥರ ಜಾತಿ ಭಯೋತ್ಪಾದಕರು, ಧರ್ಮದ ಭಯೋತ್ಪಾದಕರು. ದ್ವೇಷ ಭಾಷಣ ತರ್ತಕ್ಕಂಥ ಒಬ್ಬ ಅಯೋಗ್ಯ ರಾಮಯ್ಯ ಅಲಿಯಾಸ್ ದುರಾಂಕಾರದ ರಾಮಯ್ಯ ಅಲಿಯಾಸ್ ಒಬ್ಬ ಸಮಾಜವಾದಿ ಅಂತ ಬುರುಡೆ ಬಿಡುವಂಥ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರ ಕೊಡಬೇಕು. ದೊಡ್ಡ ಖರ್ಗೆನ ಅರೆಸ್ಟ್ ಮಾಡ್ತಾರಾ, FIR ಹಾಕ್ತಾರಾ, ಇನ್ನೊಂದು ಮಾಡ್ತಾರಾ, ಕಡ್ದು ಕಟ್ಟೆ ಹಾಕ್ತಾರಾ, ವಿಡೋಣ. ಆದರೆ ಒಂದಂತೂ ನಿಜ, ಕಾಂಗ್ರೆಸ್ ಅವರು ದ್ವೇಷ ಭಾಷಣ ಮಾಡ್ತಾರೆ, BJP ಅವರು ಜಾತಿ ಹೊಡಿತಾರೆ, ಧರ್ಮ ಹೊಡಿತಾರೆ, ಮುಸಲ್ಮಾನ್ ಬಂಧುಗಳನ್ನ ಬ್ರದರ್ಸ್ ಅಂತ ಹೀಯಾಳಿಸ್ತಾರೆ, ಇನ್ನೊಂದು ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಈಗ ಇವರು ಭಯೋತ್ಪಾದಕರು ಅಂತ ಹೇಳಿರ್ತಕ್ಕಂಥ ಒಬ್ಬ ಹಿಂದೂ ಭಯೋತ್ಪಾದಕನ ಬಗ್ಗೆ ನಾವು ಹುಷಾರಾಗಿರ್ಬೇಕು, ಎಚ್ಚರಾಗಿರ್ಬೇಕು. ಸೊ ಸ್ನೇಹಿತರೆ, ನಾನು ಹೇಳೋದಿಷ್ಟೇ, SC STಗಳಾಗ್ಬೋದು, ಇನ್ನೊಬ್ಬರು ಒಕ್ಕಲಿಗರಾಗ್ಬೋದು, ಕುರುಬರಾಗ್ಬೋದು, ದಯವಿಟ್ಟು ಜಾತಿ ಅಂತ ಮತ ಹಾಕ್ಬೇಡಿ. ಇಂಥ ಒಬ್ಬ ಜಾತಿಯ ಭಯೋತ್ಪಾದಕನ, ಧರ್ಮದ ಭಯೋತ್ಪಾದನೆಯ ವಿರುದ್ಧ ಮತ ಹಾಕಿ ಇಂಥ ಒಬ್ಬ ಅಯೋಗ್ಯ ಭಯೋತ್ಪಾದಕರ ಅಪ್ಪ ಮಕ್ಕಳನ್ನ ಒದ್ದೋಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಹೇಳೋದು, ಯಾವುದಾದ್ರು ದ್ವೇಷ ಭಾಷಣದ ಬಿಲ್ ತಂದಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನವರು ಈಗ ಏನು ಮಾಡ್ತಾರೆ? ಸೊ ಸಮಾಜವಾದ ಅಂತ ಹೇಳೋವಂಥ ಪಾಠ ಮಾಡೋವಂಥ ಮೇಷ್ಟ್ರು ರಾಮಯ್ಯ ಅಲಿಯಾಸ್ ದುರಾಂಕಾರದ ರಾಮಯ್ಯ ಅಲಿಯಾಸ್ ಕುರಿ ಕಾಯುವಂಥ ಒಬ್ಬ ರಾಮಯ್ಯ ಅಲಿಯಾಸ್ ಕುರಿನ ಹೇಗೆ ಕಾಯ್ತಾರೆ ಅದೇ ರೀತಿ ನಮ್ಮ ರಾಜ್ಯನ ಕಾಯ್ತಾರ ಅಥವಾ ಕಾಯಲ್ಲ, ಬಟ್ ಕಾಯ್ತಾರ ಇಲ್ವಾ ವಿಡೋಣ. ದಲಿತರಿಗೆ ಏನಾದರೂ ನೀನು ನ್ಯಾಯ ಕೊಡಬೇಕು ಅಂದರೆ ದಯವಿಟ್ಟು ಸಿದ್ದರಾಮಯ್ಯ ದೊಡ್ಡ ಖರ್ಗೆ ಮೇಲೆ ಕೇಸ್ ಹಾಕಿ ಅಟ್ಲೀಸ್ಟ್ ಆ ಧೈರ್ಯನ ತೋರಿಸು. ನಿನ್ಗೆ ಯಾವ ಧೈರ್ಯನೂ ಇಲ್ಲ, ಏನೂ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಅವನೊಬ್ಬ ಅಯೋಗ್ಯ ರಾಹುಲ, ಅವಳೊಬ್ಳು ಅಯೋಗ್ಯಳು ಮುಂದೆ ಕೈ ಕಟ್ಟಿ ಮೇಡಮ್ ಜಿ, ಸರ್ ಜಿ, ರಾಹುಲ್ ಜಿ, ಆ ಜಿ ಈ ಜಿ ಅಂದ್ಕೊಂಡು ಹೇಳೋ ಅಂಥ ನೀನು, ಪ್ರೆಸಿಡೆಂಟ್ಗೆ ಅವಳು ಅಂತ ಹೇಳೋ ಅಂಥ ನೀನು, ಅವನು ಅಂತ ಹೇಳೋ ಅಂಥ ನೀನು, ಪತ್ರಕರ್ತರಿಗೆ ಏ ಅಂತ ಹೇಳೋ ಅಂಥ ಒಬ್ಬ ಅನಾಗರಿಕ ಸಿದ್ದರಾಮಯ್ಯ, ನೀನು ದ್ವೇಷದ ಬಿಲ್ ಬಗ್ಗೆ ಮಾತಾಡಬೇಕು, ಅದನ್ನು ನೀನು ಅನುಷ್ಠಾನ ಮಾಡಬೇಕು. ಸೊ ಸ್ನೇಹಿತರೆ ಇಷ್ಟೇ, ಬದನೆಕಾಯಿ ತಿನ್ನೋಕ್ಕೆ ವೇದಾಂತ ಹೇಳೋಕ್ಕೆ ಅಂತ ಈ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅಲಿಯಾಸ್ ದುರಾಂಕಾರದ ರಾಮಯ್ಯ, ಇವಾಗ ಕಾಂಗ್ರೆಸ್ಸಲ್ಲಿರೋವಂಥ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ, ಏನು ಮಾಡ್ತಾರೆ ವಿಡೋಣ. ಆದರೆ ಒಂದಂತೂ ನಿಜ, ದೊಡ್ಡ ಖರ್ಗೆಗೆ ಬಹುಶಃ ಮೆಂಟಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಅಂತ ಹೇಳ್ತಾ, ದಯವಿಟ್ಟು ನಿಮಾನ್ಸು ಅಥವಾ ಒಬ್ಬ ಡಾಕ್ಟ್ರನ್ನ ನೇಮಕ ಮಾಡ್ಕೊಂಡು ನೀವು ಟ್ರೀಟ್ಮೆಂಟ್ ತಗೊಳ್ಳಿ. ಇಲ್ಲ ಜನಗಳೇ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಒದ್ದೋಡಿಸ್ತಾರೆ. ಸೊ ಇಂಥ ಒಬ್ಬ ಅಯೋಗ್ಯ ಖರ್ಗೆ ಮುಂದೆ ಏನು ಮಾಡ್ತಾರೆ, ಅಟ್ಲೀಸ್ಟ್ ಕ್ಷಮೆನಾರ ಕೇಳ್ತಾರ ಇಲ್ವಾ? ಸೊ ಗೊತ್ತಿಲ್ಲ, ಆದರೆ ಅವನು ಕ್ಷಮೆ ಕೇಳದೇ ಇದ್ರಂತೂ ಇಂಥ ಭಯೋತ್ಪಾದಕರನ್ನ ನಾವೆಲ್ಲ ಒದ್ದೋಡಿಸ್ಬೇಕು. ಎಸ್ಪೆಷಲಿ ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ. ಇಂಥ ಒಕ್ಕಲಿಗರನ್ನ ಹೆಂಗೆ ನಾವು ಒದ್ದೋಡಿಸೋದು ಅಂದರೆ, ನಾವು ಹಾಕುವಂಥ ಮತ NDA ಅಭ್ಯರ್ಥಿಗೆ ಹೋದಾಗ ಇಂಥ ಅಯೋಗ್ಯ ಅಭ್ಯರ್ಥಿಗಳು
ನಮ್ಮ ಮುಂದೆ ಇರೋದಿಲ್ಲ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.